ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟು ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಸುಮಾರು 3 ಪ್ರಶ್ನೆ ಪತ್ರಿಕೆಗಳ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡ್ತೇನೆ ಸರ್. ಯಾಕೆಂದರೆ ಬಹಳ ಜನ ಬರೀ MCQs ಹುಡುಕೋದ್ರಲ್ಲಿಯೇ ಜೀವನ ಕಳೀತಾ ಇದ್ದೀರಾ. ಐ ಹ್ಯಾವ್ ಸೀನ್, ನನ್ನ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ, ಓದ್ತಾರೋ ಬಿಡ್ತಾರೋ ಕೂತ್ಕೊಂಡು ಮೆಟೀರಿಯಲ್ ಇಟ್ಕೊಂಡು MCQ ಹುಡುಕ್ತಾ ಇರ್ತಾರೆ. ತಮ್ಮ MCQ ಹುಡುದ್ರಲ್ಲಿ ಸಮಯ ವೇಸ್ಟ್ ಮಾಡೋದ್ರಿಂದ, ವ್ಯರ್ಥ ಮಾಡೋದ್ರಿಂದ ಉಪಯೋಗವಿಲ್ಲ. ದಯವಿಟ್ಟು ಓದಿ, ಎಷ್ಟು ಓದ್ತಿರೋ ನೀವೇ MCQ ಏನು ಕೊಟ್ಟರು ಕೂಡ ಬರೆಯುವಂಥ ಸಾಮರ್ಥ್ಯ ನಿಮಗೆ ಬರುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಯಾವುದು? ಬನ್ನಿ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ರೆಫರ್ಡ್ ಆ್ಯಸ್ CPU's ವರ್ಕಿಂಗ್ ಮೆಮೊರಿ ಅಂತ ಇದೆ ಫಸ್ಟ್ ಕ್ವಶನ್. ಅದಕ್ಕೆ ಸರಿಯಾದ ಉತ್ತರ ಬಂದು ರೆಜಿಸ್ಟರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಇನ್ವೊಲ್ಯೂಷನ್ ಲಾ ಸ್ಟೇಟ್ಸ್ ದಟ್ ಡ್ಯಾಶ್ ಅಂತ ಇದೆ. ಸೆಕೆಂಡ್ ಕ್ವಶನಿಗೆ 100% ಸರಿಯಾದ ಉತ್ತರ ಬಂದು ನಿಮಗೆಲ್ಲರಿಗೂ ಆಪ್ಷನ್ ಡಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 3, ಗಿವನ್ ದಿ ಲಾಜಿಕ್ ಡಯಾಗ್ರಾಮ್ ಅಂತ ಒಂದು ಡಯಾಗ್ರಾಮ್ ಕೊಟ್ಟು ದ ಔಟ್ಪುಟ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿ ಇರುತ್ತೆ. ಆಪ್ಷನ್ ಸಿ ಆಗಿರುತ್ತೆ. ಕ್ಲಿಯರ್? ಕ್ವಶನ್ ನಂಬರ್ 4, ಅಸೆರ್ಷನ್ ಹಾಗೂ ರೀಸನ್ ಅಂತ 2 ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಯಾವುದು ಸರಿ, ಇದರಲ್ಲಿ ಯಾವುದು ಫಾಲ್ಸ್ ಅಂತ ಬರಿಬೇಕಾಗಿರುತ್ತೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಎ ಈಸ್ ಫಾಲ್ಸ್ ಆ್ಯಂಡ್ ಆರ್ ಈಸ್ ಆಲ್ಸೋ ಫಾಲ್ಸ್. ಎರಡೂ ಕೂಡ ಕೊಟ್ಟಿರುವಂತಹ ಅಸೆರ್ಷನ್ ಹಾಗೂ ರೀಸನ್ ಎರಡೂ ಕೂಡ ಇಲ್ಲಿ ತಪ್ಪಾಗಿದೆ ಅಂತ ಉತ್ತರ. ಕ್ವಶನ್ ನಂಬರ್ 5, ಇಲ್ಲಿಯವರೆಗೂ ಕೂಡ ಬಹಳ ಜನಕ್ಕೆ ಈ ಒಂದು ಪ್ರಶ್ನೆ ಬಹಳ ಡೌಟಲ್ಲಿ ಇರುವಂಥದ್ದು. ಎಕ್ಸಾಮಿನ್ ದಿ ಫಾಲೋಯಿಂಗ್ C++ ಪ್ರೋಗ್ರಾಮ್ ಸೆಗ್ಮೆಂಟ್, ಐಡೆಂಟಿಫೈ ದಿ ಎರರ್. ಈ ಎರರು ಯಾರು ಪರ್ಫೆಕ್ಟಾಗಿ ಕಲಿತೀರಾ ಅಂದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ತಾವುಗಳು ಏನಂತೀರ ಪ್ರೋಗ್ರಾಮನ್ನು ಮಾಡ್ತಿರೋ ಕಂಪ್ಯೂಟ್ರಲ್ಲಿ ಅಂಥವರು. ಬರೀ ಥಿಯರಿ ಮಾಡಿದವರು ಕೈಯಲ್ಲಿ ಸಾಧ್ಯವೇ ಇಲ್ಲ. ಕ್ವಶನ್ ನಂಬರ್ 6, ಚೂಸ್ ದಿ ಕರೆಕ್ಟ್ ಆಪ್ಷನ್ ಬೇಸ್ಡ್ ಆನ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಸರಿಯಾದ ಉತ್ತರ ಕ್ವಶನ್ ನಂಬರ್ 6ಕ್ಕೆ ಬಂದು ಆಪ್ಷನ್ ಸಿ ಆಗಿ ಇರುತ್ತೆ. ಕ್ಲಿಯರ್? ಸಿನಲ್ಲಿ ಏನಿದೆ? ಆಲ್ A, B, C ಆ್ಯಂಡ್ D ಆರ್ ಕರೆಕ್ಟ್. ಅಂದರೆ ಇನ್ ಲೈನ್ ಮೆಂಬರ್ ಫಂಕ್ಷನ್ಸ್ ಆರ್ ಕಂಪ್ಯಾಕ್ಟ್, ಸೈಜ್ ಆಫ್ ದಿ ಆಬ್ಜೆಕ್ಟ್ ಕೋಡ್ ಈಸ್ ರೆಡ್ಯೂಸ್ಡ್, ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಇನ್ಕ್ರೀಸಸ್, ಹೌದಲ್ವಾ, ರಿಲಯಬಿಲಿಟಿ ಇನ್ಕ್ರೀಸಸ್. ಕ್ವಶನ್ ನಂಬರ್ 7ಗೆ ಹೋಗೋಣ. ಡ್ಯಾಶ್ ಈಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ ದಟ್ ಈಸ್ ಯೂಸ್ಡ್ ಟು ಇನಿಷಿಯಲೈಸ್ ದಿ ಆಬ್ಜೆಕ್ಟ್ಸ್ ಆಫ್ ಎ ಕ್ಲಾಸ್ ಆಟೋಮೆಟಿಕಲಿ ಅಂತ ಇದೆ. ಕ್ವಶನ್ ನಂಬರ್ 7, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಕನ್ಸ್ಟ್ರಕ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ಡಿರೈವ್ಡ್ ಕ್ಲಾಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ 100% ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸಬ್ ಕ್ಲಾಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ದಿ ಕರೆಕ್ಟ್ ಎಕ್ಸಾಂಪಲ್ ಫಾರ್ ಡಿಕ್ಲೇರಿಂಗ್ ಪಾಯಿಂಟರ್ ವೇರಿಯಬಲ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಆಪ್ಷನ್ ಡಿ ಲಾಸ್ಟ್. ಆಯಿತಾ? ಕ್ವಶನ್ ನಂಬರ್ 10, ಈಚ್ ಕಾಲಮ್ ಆಫ್ ಎ ಟೇಬಲ್ ಈಸ್ ಐಡೆಂಟಿಫೈಡ್ ಬೈ ಡಿಸ್ಟಿಕ್ ಹೆಡ್ಡರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಆಯಿತಾ? TUPಯಲ್ಲಿ ನೋಡಿ, ಇದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ಕೆಲವೊಂದು ತಾವುಗಳು ಏನಂತೀರ ಸರ್, ವ್ಯತ್ಯಾಸಗಳನ್ನು ಕಾಣ್ಬೋದಾಗಿದೆ. ಅಂದರೆ ಸಿಮಿಲಾರಿಟೀಸ್, ವ್ಯತ್ಯಾಸ ಅಲ್ಲ, ಸಿಮಿಲಾರಿಟೀಸ್ಗಳನ್ನು ಕಾಣ್ಬೋದಾಗಿದೆ. ಬೇರೆ ಪ್ರಶ್ನೆ ಪತ್ರಿಕೆಯಲ್ಲೂ ಸೇಮ್ MCQsಗಳು ರಿಪೀಟ್ ಆಗಿರುವಂಥದ್ದು ತಾವುಗಳು ನೋಡ್ಬೋದು. ಕ್ವಶನ್ ನಂಬರ್ 11, ಡ್ಯಾಶ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಡಿಲೀಟ್ ಎಂಟೈರ್ ಟೇಬಲ್ ಇನ್ SQL ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಅದು ಡ್ರಾಪ್. ಕ್ವಶನ್ ನಂಬರ್ 12, HTTP ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 13, ಆ್ಯನ್ ಎಕ್ಸಾಂಪಲ್ ಫಾರ್ ಹಾಫ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 13ಕ್ಕೆ ಸರಿಯಾದ ಉತ್ತರ ಬಂದು ವಾಕಿ ಟಾಕಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 14, ಆಯಿತಾ? 14. ಕ್ವಶನ್ ನಂಬರ್ 14ಅನ್ನು ನಾವು ನೋಡೋದಾದರೆ, ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಕ್ರಿಯೇಟೆಡ್ ಫಾರ್ ದಿ ಪರ್ಪಸ್ ಆಫ್ ಸಪೋರ್ಟಿಂಗ್ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು
ಕ್ವಶನ್ ನಂಬರ್ 14 ದಟ್ ಈಸ್ ಆಪ್ಷನ್ ಸಿ FSF ಅಂತ. ಕ್ವಶನ್ ನಂಬರ್ 15 ವಿಚ್ ಆಫ್ ದಿ ಫಾಲೋಯಿಂಗ್ ರೆಫರ್ಸ್ ಟು ದ ವೆಬ್ ಕಂಟೆಂಟ್ ದಟ್ ಚೇಂಜಸ್ ಈಚ್ ಟೈಮ್ ಇಟ್ ಈಸ್ ವ್ಯೂಡ್ ಅಂತ ಇದೆ. ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ DHTML ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೆಕೆಂಡ್ ಮೇನ್ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದಿ ಆಪ್ಷನ್. Question number 16, 17, 18, 19, 20. Dash level of absorption deals with the logical structure of the entire database ಅಂತ ಇದೆ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಯಿತಾ ಕಾನ್ಸೆಪ್ಚುಯಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 17. ಡ್ಯಾಶ್ ಈಸ್ ಎ ರೆಸ್ಪೋಸಿಟರಿ ಆಫ್ ಎನ್ ಆರ್ಗನೈಸೇಷನ್ ಎಲೆಕ್ಟ್ರಾನಿಕಲಿ ಸ್ಟೋರ್ಡ್ ಡಾಟಾ ಅಂತ ಇದೆ. ಕ್ವಶನ್ ನಂಬರ್ 17ಕ್ಕೆ ಸರಿಯಾದ ಉತ್ತರ ಡಾಟಾ ವೇರ್ ಹೌಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 18. ಡ್ಯಾಶ್ ಈಸ್ ದ ಸಿಂಬಲ್ ಯೂಸ್ ಟು ರೆಪ್ರೆಸೆಂಟ್ ಎಂಟಿಟಿ ಇನ್ ER ಡಯಾಗ್ರಾಮ್ ಅಂತ ಇದೆ. ಸರಿಯಾದ ಉತ್ತರ ರೆಕ್ಟ್ಯಾಂಗಲ್. Question number 19. In network data model, the data is organized in the form of dash ಅಂತ ಇದೆ. ಸರಿಯಾದ ಉತ್ತರ ಟ್ರೀಸ್ ಅನ್ನುವಂಥದ್ದು ರೈಟ್ ಆನ್ಸರ್. Question number 20. Dash uniquely identifies each record in a table. Right answer is ಪ್ರೈಮರಿ ಕೀ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈಗ ಅಬ್ಸರ್ವ್ ಮಾಡಿದ ಹಾಗೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಇದೇ ವರ್ಷದ್ದು ಅದು ಬಹಳ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗಿರುವುದನ್ನು ನಾವು ನೋಡಿದ್ವಿ. ಹಾಗಾಗಿ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರಿಲೀಸ್ ಮಾಡಿರುವಂಥ ಮಾಡಲ್ 1, ಮಾಡಲ್ 2, ಮಾಡಲ್ 3 ಲಾಸ್ಟ್ ವೀಕು ನಿಮಗೆ ಕೀ ಆನ್ಸರ್ ಜೊತೆಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಒಮ್ಮೆ ನೋಡಿಕೊಂಡು ನಂತರದಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಕ್ಲಿಯರ್. ಹಾಗೂ ನಿಮ್ಮ ಒಂದು ಶಾಲೆಯಲ್ಲಿ ಕಾಲೇಜಿನಲ್ಲಿ ನಡೆದಂತಹ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ರಿವೈಸ್ ಮಾಡಿ. ಅಷ್ಟೇ ಸಾಕು, 70 ಔಟ್ ಆಫ್ 70 ಈಸಿಲಿ ಯು ವಿಲ್ ಸ್ಕೋರ್. ಯಾವಾಗ ಸರ್? ಶ್ರಮ ಪಟ್ಟರೆ, ಕೆಲಸ ಮಾಡಿದರೆ. ಇದರ ಒಂದು ಕ್ವಶನ್ ಪೇಪರಿನ PDF ಕಾಪಿ ಕೂಡ ತಾವುಗಳು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ವೀಕ್ ಇದ್ದವರಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಸಂಪೂರ್ಣವಾದ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಯಾಕಂದರೆ ಹುಡುಕೋದಕ್ಕೆ ಬಹಳ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಚಾಪ್ಟರ್ ವೈಸು ಹಾಗೂ ಗ್ರಾಮರಿನ ಭಾಗಗಳ ಪ್ರತಿಯೊಂದು ಕೂಡ ಅಪ್ಲೋಡನ್ನು ಮಾಡಿದ್ದೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.